ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಅಕ್ವೇರಿಯಂ ಪ್ಯಾರಡೈಸ್ ಪಾರ್ಟ್ 2ಗೆ ಸ್ವಾಗತ. ಹೋಪ್ ನಿಮ್ಮೆಲ್ಲರಿಗೂ ಪಾರ್ಟ್ 1 ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನಲ್ಲಿ ಕಂಪ್ಲೀಟ್ಲಿ ನಮ್ಮ ಅಕ್ವೇರಿಯಂ ಪ್ಯಾರಡೈಸ್ನ ಅಕ್ವೇರಿಯಂ ಟನಲ್ ಮತ್ತು ಲೈವ್ ಮರ್ಮೈಡ್ ಶೋನ ನೋಡೋಣ. ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಯಾವುದೋ ಇನ್ನೊಂದು ಲೋಕಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನಾವು ಹೋಗಿದ್ದಿನ ಲಕ್ಕಿಲಿ ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ಆಲ್ಮೋಸ್ಟ್ ಈ ಟನಲ್ನಲ್ಲೇ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ದೀವಿ. ಮಕ್ಕಳಂತೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಇರಲಿಲ್ಲ. ವಾಟರ್ ಅಂತೂ ಕ್ಲಿಸ್ಟರ್ ಕ್ಲಿಯರ್ ಆಗಿತ್ತು ಆ್ಯಂಡ್ ವೆರೈಟೀಸ್ ಆಫ್ ಫಿಶಸ್ ಈ ಸೈಡಿಂದ ಆ ಸೈಡ್ಗೆ ಬ್ಯೂಟಿಫುಲ್ ಆಗಿ ಸ್ವಿಮ್ ಮಾಡೋದು ನೀಟಾಗಿ ಕಾಣ್ತಾ ಇತ್ತು. ಆ ಬ್ಯಾಕ್ಗ್ರೌಂಡ್ ಬಗ್ಗೆ ಏನ್ರಿ ಹೇಳೋಣ. ನಿಜ ಹೇಳಬೇಕು ಅಂದರೆ ಅಲ್ಲಿಂದ ಹೊರಡೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ, ಅಷ್ಟು ಬ್ಯೂಟಿಫುಲ್ ಕಲರ್ಸ್. ಆಮೇಲೆ ಫಿಶ್ ಅಂತೂ ಸಖತ್ತಾಗಿ ಸ್ವಿಮ್ ಮಾಡ್ತಾಯಿದ್ರು. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಫಿಶ್ ನೋಡಿದೆ, ಐ ಥಿಂಕ್ ಅದು ಶಾರ್ಕ್ ಅನಿಸುತ್ತೆ. ಆ ಶಾರ್ಕ್ ಜೊತೆ ಆಲ್ಮೋಸ್ಟ್ 5 ಶಾರ್ಕಿನ ಮರಿಗಳು ಅದ್ರ ಜೊತೆಗೇ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಸ್ವಿಮ್ ಮಾಡ್ತಾಯಿದ್ರು. ಅಲ್ಲಿ ನೋಡಿ ಕಾಣುತ್ತೆ ಮೇಲೆ ನಿಮಗೆ. ಹೇಗಿದೆ ಅಲ್ವಾ? ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಆ ಬ್ಯಾಕ್ ಡ್ರಾಪ್ ಮಾಡಿರೋ ಅಥವಾ ಆ ಥಿಂಕಿಂಗಿಗೆ ನಾವು ಒಂದು ಸೆಲ್ಯೂಟ್ ಕೊಡಬೇಕು. ಯಾಕಂದರೆ ಅಷ್ಟು ನೀಟಾಗಿ, ಅಷ್ಟು ಕಲರ್ಫುಲ್ ಆಗಿ ಆ್ಯಂಡ್ ಬ್ಯಾಕ್ ಡ್ರಾಪ್ ಮಾತ್ರ ತುಂಬ ಐ ಕ್ಯಾಚಿ ಆಗಿದೆ. ನೀವು ಅಕ್ವೇರಿಯಮಿಂದ ಹೊರಗಡೆ ಬಂದ ಮೇಲೆ ನಿಮಗೊಂದು ಹ್ಯೂಜ್ ಸ್ಪೇಸ್ ಕಾಣುತ್ತೆ. ಇದು ಫುಡ್ ಕೋರ್ಟ್ ಕಮ್ ಮರ್ಮೇಡ್ ವಾಚ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಮೇನ್ ಕೋರ್ಸ್ ಎಲ್ಲ ಏನೂ ಸಿಗಲ್ಲ, ಬಟ್ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಸಿಗುತ್ತೆ ನಿಮಗೆ. ಅಂದರೆ ಪಾವ್ ಭಾಜಿ, ಸಮೋಸ, ಪಫ್ಸ್, ಐಸ್ ಕ್ರೀಮ್ ಇದೆಲ್ಲ ಸಿಗುತ್ತೆ ನಿಮಗೆ. ನಾವು ಟನಲಲ್ಲಿ ಬರಬೇಕಾದ್ರೇ ಒಂದು ಮರ್ಮೈಡ್ ಶೋ ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟಲ್ಲಿ ಬಂದು ಮುಗಿದೋಗಿತ್ತು. ನಾವು ಅಂದ್ಕೊಂಡ್ವಿ, ಅಯ್ಯೋ ಇನ್ನೂ 1 ಅವರ್ ಯಾರಪ್ಪ ವೆಯ್ಟ್ ಮಾಡ್ತಾರೆ ಈ ನೆಕ್ಸ್ಟ್ ಮರ್ಮೈಡ್ ಶೋ ನೋಡೋದಕ್ಕೆ, ಹೊರಟ್ಬಿಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಇದರದ ಮೇನ್ ಅಟ್ರ್ಯಾಕ್ಷನ್ನೇ ಲೈವ್ ಮರ್ಮೈಡ್ ಶೋ. ಇಷ್ಟು ದೂರ ಬಂದಿದ್ದೀವಿ, ಇದನ್ನೆಲ್ಲ ನೋಡಿದ್ಮೇಲೆ ಲೈವ್ ಮರ್ಮೈಡ್ ಶೋ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ 1 ಅವರ್ ನಾವು ಆ ಫುಡ್ ಕೋರ್ಟ್ನಲ್ಲೇ ವೆಯ್ಟ್ ಮಾಡಿದ್ವಿ. 1 ಅವರ್ ವೆಯ್ಟ್ ಮಾಡಬೇಕು ಮಕ್ಕಳನ್ನ ಕರ್ಕೊಂಡು ಅಂದರೆ ಸುಮ್ಮನೆ ಅಲ್ವಾ. ಸೊ ಮಕ್ಕಳು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ನ ತೊಗೊಂಡ್ರು ಆ್ಯಂಡ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಲ್ಲೇ ಆ ರೀತಿ ತಿಂಡಿ ತಿನ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಮರ್ಮೇಡ್ ಶೋ ನೆಕ್ಸ್ಟ್ ಶೋ ಶುರುವಾಗೋಕ್ಕಿಂತ ಒಂದು 15 ಮಿನಿಟ್ಸ್ ಮುಂಚೆ ಅಲ್ಲಿನ ಫ್ಯಾಕಲ್ಟಿಗಳು ಎಲ್ಲರನ್ನೂ ನೀಟಾಗಿ ಲೈನ್ನಲ್ಲಿ ಕೂರಿಸ್ತಾಯಿದ್ರು. ಸೊ ಇಲ್ಲಿ ನಿಮಗೆ ಕಾಣ್ತಿರೋ 4-5 ವಿಂಡೋ ಅಕ್ವೇರಿಯಂಗಳಲ್ಲಿ ನಿಮಗೆ ಲೈವ್ ಮರ್ಮೇಡ್ ಶೋ ನಡೆಯುತ್ತೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸೊ ಲೈವ್ ಮರ್ಮೇಡ್ ಶೋ ಆರ್ಟಿಸ್ಟ್ಗಳು ಬಂದು ತಮ್ಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ನಾವು ಬೇಗನೆ ಹೋಗಿದ್ದರಿಂದ ಸೊ ನಾವು ಮುಂದೆನೇ ಕೂತ್ಕೊಂಡ್ವಿ. ಸೊ ನಮಗೆ ಕ್ರೌಡ್ ಅಷ್ಟು ಎಫೆಕ್ಟ್ ಮಾಡಲಿಲ್ಲ. ಸೊ ಬ್ಯೂಟಿಫುಲ್ ಮರ್ಮೇಡ್ ಬ್ಯಾಕ್ಗ್ರೌಂಡಿಗೆ ಮರ್ಮೇಡ್ಗಳು ಬಂದು ತಮ್ಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ಅದ್ರ ಜೊತೆಗೆ ನಿಮಗೆ ಫೋಟೋ ಬೇಕು ಮರ್ಮೇಡ್ ಕಾಸ್ಟ್ಯೂಮ್ ಹಾಕಿರೋ ಆರ್ಟಿಸ್ಟ್ಗಳ ಜೊತೆಗೆ ಅಂದರೆ ಅಲ್ಲೇ ಒಂದು ಕೌಂಟ್ರ್ ಇದೆ. ಅಲ್ಲಿ ಪರ್ ಫೋಟೋ 250 ರುಪೀಸ್ ಕಾಸ್ಟ್ ಮಾಡ್ತಾರೆ. ಅಲ್ಲಿ ನೀವು ಪೇ ಮಾಡಿ ಮರ್ಮೇಡ್ಗಳ ಜೊತೆ ಫೋಟೋ ತೆಗೆಸ್ಕೋಬೋದು. ಬನ್ನಿ ಲೈವ್ ಮರ್ಮೇಡ್ ಶೋನ ಎಂಜಾಯ್ ಮಾಡೋಣ ಈಗ.
ಮರ್ಮೇಡ್ ಶೋ ಸ್ಟಾರ್ಟ್ ಆಯಿತು. ಇಬ್ಬರು ಬ್ಯೂಟಿಫುಲ್ ಮರ್ಮೇಡ್ಸ್ಗಳು ವಾಟರಲ್ಲಿ ಯಾವ ರೀತಿ ಸ್ವಿಮ್ ಮಾಡ್ತಿದ್ದಾರೆ ಅಂತ ನೋಡಿ. ಅವರ ಬ್ರೆತ್ ಕಂಟ್ರೋಲ್ ತುಂಬ ಸೊಗಸಾಗಿದೆ. ಪ್ರತಿಯೊಂದು ಸ್ಕ್ರೀನಲ್ಲೂ ಹೋಗ್ತಾ ಎಲ್ಲರಿಗೂ ವೇವ್ ಮಾಡ್ತಾ ಎಲ್ಲರನ್ನು ರಂಜಿಸ್ತಾ ಇದ್ರು. ಈ ಮರ್ಮೇಡ್ ಶೋ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಟು 25 ಮಿನಿಟ್ಸ್ ಇತ್ತು. ಬಟ್ ನಮಗೆ ಈ ಮರ್ಮೇಡ್ ಶೋನ ಏನಾದರೂ ಮಿಸ್ ಮಾಡಿತಿದ್ರೆ ಮೇನ್ ಸೋಲ್ ಆಫ್ ದ ಅಕ್ವೇರಿಯಂ ಪ್ಯಾರಡೈಸ್ನೇ ಮಿಸ್ ಮಾಡ್ತಿದ್ವಿ ಅಂದ್ಕೊತಿದ್ವಿ. ಬಟ್ ಇದನ್ನು ನೋಡಿದ್ಮೇಲೆ ಅನ್ನಿಸ್ತು, ವಾವ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ನಾವು ವೀಕೆಂಡ್ ಬಂದಿದ್ದಕ್ಕೂ ನಮಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಇಡೀ ಎಂಟೈರ್ ಫ್ಲೋರ್ನ ಅವರು ಲೈಟ್ ಆಫ್ ಮಾಡಿ ಡಾರ್ಕ್ ಮಾಡಿದ್ರಿಂದ ಆ ಅಕ್ವೇರಿಯಂನಲ್ಲಿ ಆ ಮರ್ಮೇಡ್ಗಳು ಎನ್ಹಾನ್ಸ್ ಆಗಿ ಕಾಣ್ತಾ ಇದ್ರು. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕರ್ಕೊಬಂದರೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್. ಬಂದು ಒಂದು ಸರಿ ವಿಸಿಟ್ ಮಾಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಅಂತೂ ತುಂಬ ಖುಷಿ ಪಡ್ತಾರೆ. ಇದಾಗಿತ್ತು ಇವತ್ತಿನ ನಮ್ಮ ಮರ್ಮೇಡ್ ಶೋನ ವ್ಲಾಗ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಾ ಇದ್ದರೆ ನಾನು ವೆರೈಟೀಸ್ ಆಫ್ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ನೀವು ಈ ಥರ ನಮ್ಮನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇದ್ದರೆ ವೆರೈಟೀಸ್ ಆಫ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಈಗ ನಾನು ಸೈನ್ ಆಫ್ ಆಗ್ತಿದ್ದೀನಿ. ಬಟ್ ಈ ಮರ್ಮೇಡ್ ಶೋ ಇನ್ನೂ ನಡೀತಾ ಇದೆ, ನೋಡಿ ಎಂಜಾಯ್ ಮಾಡಿ.